ಹಾಯ್ ಹಲೋ ನಮಸ್ಕಾರ. ನಮ್ಮ ಚಾನೆಲ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ, ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನೆಲ್ ವಿಸಿಟ್ ಮಾಡ್ತಾ ಇರೋರು ವಿಡಿಯೋನ ಎಂಡ್ ತನಕ ನೋಡಿ, ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಅಸ್. ವಿಡಿಯೋ ವಿಚಾರಕ್ಕೆ ಹೋಗೋದಕ್ಕೂ ಮುಂಚೆ ಲೈಕ್ ಮಾಡಿದರೆ ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ದುರಂಧರ್ ಸಿನಿಮಾದ ಕಲೆಕ್ಷನ್ ನೆಕ್ಸ್ಟ್ ಲೆವೆಲ್ ರೈಸ್ ಆಗ್ತಾ ಇದೆ. ಅಕ್ಷಯ್ ಖನ್ನಾ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ತುಂಬಾ ಜನ ಮಾತಾಡ್ತಾ ಇದ್ದಾರೆ. ಹಾಗೆ ಸಿನಿಮಾದ ಬಗ್ಗೆ ಪಾಸಿಟಿವ್ ಆಸ್ ವೆಲ್ ಆಸ್ ನೆಗೆಟಿವ್ ತುಂಬಾ ಓಡಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಈ ಸಿನಿಮಾ ವರ್ಕ್ ಆಗೋದಕ್ಕೆ ರೀಸನ್ ಏನು, ಆಸ್ ಎ ಸಿನಿಮಾ ಆಗಿ ಇದು ಎಷ್ಟು ಚೆನ್ನಾಗಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ನಂಬರ್ ಒನ್, ವರ್ಲ್ಡ್ ಬಿಲ್ಡಿಂಗ್. ಅಕ್ಷಯ್ ಖನ್ನಾ ಅವರ ಪಾತ್ರ ರೆಹಮಾನ್ ದಕಾಯತ್. ಇವರು ನೆಗೆಟಿವ್ ರೋಲ್ ನ ಪ್ಲೇ ಮಾಡಿದ್ದಾರೆ. ಬಟ್ ಇವರ ಎಂಟ್ರಿಗೆ ಥಿಯೇಟರ್ ಅಲ್ಲಿ ವಿಜುವಲ್ಸ್ ಬೀಳ್ತಾ ಇದೆ. ನೆಗೆಟಿವ್ ಪಾತ್ರಗೂ ವಿಜುವಲ್ಸ್ ಬೀಳಕ್ಕೂ ಸಂಬಂಧ ಏನು ಅಂತಲ್ಲ, ಆ ಕ್ಯಾರೆಕ್ಟರ್ ಇಂದ ಇಂಡಿಯಾಗೆ ಪ್ರಾಬ್ಲಮ್ ಆಗತ್ತೆ, ಅದು ನೋಡೋ ಆಡಿಯನ್ಸ್ಗೆ ಗೊತ್ತು. ಬಟ್ ಸ್ಟಿಲ್ ಹೊರಗಿನ ಪ್ರಪಂಚನ ಮರೆತು 3.5 ಗಂಟೆ ಸಿನಿಮಾದ ಪ್ರಪಂಚದ ಒಳಗಿರ್ತಾರೆ. ಸೊ ಅದು ಅಚೀವ್ ಆಗಬೇಕು ಅಂದ್ರೆ ಸ್ಟ್ರಾಂಗ್ ರೈಟಿಂಗ್ ಒಂದೇ ಅಲ್ಲ, ಆ ಸೆಟ್ ವರ್ಕ್, ಆಕ್ಟಿಂಗ್, ಕ್ಯಾರೆಕ್ಟರ್ಸ್ ಮತ್ತೆ ಕತೆನ ಚಾಪ್ಟರ್ ವೈಸ್ ಹೇಳ್ತಾ ಹೋಗಿದ್ದು ಸಿನಿಮಾಗೆ ತುಂಬಾನೇ ಹೆಲ್ಪ್ ಆಗಿದೆ. ಇದರ ವರ್ಲ್ಡ್ ಬಿಲ್ಡಿಂಗ್ ಪ್ರಾಪರ್ ಆಗಿದೆ. ಥೈಲ್ಯಾಂಡ್ ಅಲ್ಲಿ ಲ್ಯಾಂಡ್ ತಗೊಂಡು ಕಂಪ್ಲೀಟ್ ಪಾಕಿಸ್ತಾನ್ ಫೀಲ್ ಬರೋ ತರ ಸೆಟ್ ಹಾಕಿದ್ದಾರೆ. ರೀಸೆಂಟ್ ಆಗಿ ಒಂದು ಪೋಸ್ಟ್ ನೋಡಿದೆ, ಡಾಲಿ ಅವರದ್ದು ಹಾಗೆ ಅಕ್ಷಯ್ ಖನ್ನಾ ಅವರದ್ದು. ನೆಗೆಟಿವ್ ಆಗಿ ಬಂದು ಹಿಟ್ ಆದವರು ಅಂತ. ಕರೆಕ್ಟ್, ಅದು ನೆಗೆಟಿವೇ. ಬಟ್ ನೆಗೆಟಿವ್ ಮಾಡಿದ ತಕ್ಷಣ ಹಿಟ್ ಆಗಲ್ಲ. ಸಿನಿಮಾದಲ್ಲಿರೋ ಅದರ್ ಎಲಿಮೆಂಟ್ಸ್ ಆ ಕ್ಯಾರೆಕ್ಟರ್ ಸ್ಟ್ಯಾಂಡ್ ಔಟ್ ಆಗೋಕೆ ಅಷ್ಟೇ ಸಪೋರ್ಟ್ ಮಾಡಿರುತ್ತೆ. ನಂಬರ್ ಟು, ಇನ್ಸ್ಪೈರ್ಡ್ ಬೈ ರಿಯಲ್ ಲೈಫ್ ಇನ್ಸಿಡೆಂಟ್ಸ್. ಈ ಸಿನಿಮಾದಲ್ಲಿ ಇರೋದೆಲ್ಲ ನಿಜ ಅಲ್ಲ, ಫಿಕ್ಷನ್. ಕೆಲವೊಂದು ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ನ ಬೇಸ್ ಆಗಿ ಇಟ್ಕೊಂಡು ಮಾಡಿದ್ದಾರೆ. 1999 ಅಲ್ಲಿ ಆದ ಪ್ಲೇನ್ ಹೈಜಾಕ್, 2001 ನಲ್ಲಿ ಆದ ಇಂಡಿಯನ್ ಪಾರ್ಲಿಮೆಂಟ್ ಅಟ್ಯಾಕ್, 2008 ಅಲ್ಲಿ ಆದ ಮುಂಬೈ ಅಟ್ಯಾಕ್. ಈ ಇನ್ಸಿಡೆಂಟ್ಸ್ ನ ತಗೊಂಡು ಅದರ್ ಸೈಡ್ ಆಫ್ ದ ಸ್ಟೋರಿನ ಫಿಕ್ಷನಲ್ ಆಗಿ ಹೇಳಿದ್ದಾರೆ. ಅದು ಓಕೆ, ಸಿನಿಮಾ ವರ್ಕ್ ಆಗೋಕೆ ಈ ರೀಸನ್ ಯಾಕೆ ಅಂದ್ರೆ ಆಡಿಯನ್ಸ್ ಬೇಗ ಕನೆಕ್ಟ್ ಆಗ್ಬಿಡ್ತಾರೆ. ಸಿನಿಮಾ ವರ್ಕ್ ಆಗೋಕೆ ಮೇನ್ ಬೇಕಾಗಿರೋದು ಆಡಿಯನ್ಸ್ ಅಟೆನ್ಷನ್ ಅಥವಾ ಆಡಿಯನ್ಸ್ ಎಷ್ಟು ಇನ್ವಾಲ್ವ್ ಆಗಿ ನೋಡ್ತಾ ಇದ್ದಾರೆ ಅಂತ. ಆ ಪಾಯಿಂಟ್ ಇಲ್ಲಿ ಇನ್ಸ್ಟೆಂಟ್ ಆಗಿ ಆಗೋಗುತ್ತೆ. ಸಿನಿಮಾ ಹೋಗ್ತಿರುವಾಗ ರೆಡ್ ಸ್ಕ್ರೀನ್ ಹಾಕಿ ರಿಯಲ್ ಆಡಿಯೋನ ಪ್ಲೇ ಮಾಡಿದ್ದು, ಹಾಗೆ ರಿಯಲ್ ಫೋಟೇಜಸ್ ನ ಮತ್ತೆ ಸಿನಿಮಾ ಫೋಟೇಜಸ್ ನ ಬ್ಲೆಂಡ್ ಮಾಡಿ ತೋರಿಸಿದ್ದು ಸಿನಿಮಾಗೆ ಹೆಲ್ಪ್ ಮಾಡಿದೆ. ನಂಬರ್ 3, ಮೇಕಪ್ ಅಂಡ್ ಪ್ರಾಸ್ಥೆಟಿಕ್ ವರ್ಕ್. ಅಂದ್ರೆ ಸಿನಿಮಾದಲ್ಲಿ ರಿಯಲ್ ಲೈಫ್ ಕ್ಯಾರೆಕ್ಟರ್ಸ್ ಇದೆ, ಸೊ ಅವರನ್ನ ಆದಷ್ಟು ರಿಯಲಿಸ್ಟಿಕ್ ಆಗಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದು ಕೂಡ ಹೆಲ್ಪ್ ಆಗಿದೆ. ನಂಬರ್ 4, ಈ ಸಿನಿಮಾದ ಟ್ರೈಲರ್ ನೋಡಿದ ತಕ್ಷಣ ಆಕ್ಷನ್ ಸಿನಿಮಾ ಅಂತ ಅನ್ಸುತ್ತೆ. ಬಟ್ ಸಿನಿಮಾದಲ್ಲಿ ಡ್ರಾಮಾ ಇದೆ. ಅಂದ್ರೆ ಇಂಡಿಯನ್ ಸ್ಪೈ ಆಗಿ ಪಾಕಿಸ್ತಾನ್ಗೆ ಹೋಗಿ ಅಲ್ಲಿರೋ ಗ್ಯಾಂಗ್ ಜೊತೆ ಸೇರ್ಕೊಂಡು ಅವರಲ್ಲಿ ಒಬ್ಬ ಆಗೋ ಕತೆ ಇದೆ ಅಲ್ಲ, ಅದೇ ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ಝೀರೋ ಟು ಹೀರೋ ಆಗೋ ಕತೆಗಳು ತುಂಬಾ ಇಷ್ಟ ಆಗುತ್ತೆ. ಬಟ್ ಇಲ್ಲಿ ಅದೇ ಝೀರೋ ಟು ಹೀರೋನೇ ಈ ಬ್ಯಾಕ್ ಡ್ರಾಪ್ ಅಲ್ಲಿ ನೋಡಿದ್ದು ವರ್ಕ್ ಆಯ್ತು. ನಾನು ಯಾವಾಗ್ಲೂ ಹೇಳೋ ಹಾಗೆ ಈಗಿನ ಟೈಮ್ ಅಲ್ಲಿ ಕತೆ ಹೆಂಗಿದೆ ಅನ್ನೋದ್ಕಿಂತ ಸ್ಟೋರಿ ಟೆಲ್ಲಿಂಗ್ ಹೇಗಿದೆ, ಟ್ರೀಟ್ಮೆಂಟ್ ಯಾವ ತರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಸಿನಿಮಾದಲ್ಲಿ ಅದು ಕೂಡ ವರ್ಕ್ ಆಗಿದೆ. ಈಗ ಆಲ್ಮೋಸ್ಟ್ 2 ಅವರ್ಸ್ಗೆ ಇಂಟರ್ವಲ್ ಬರುತ್ತೆ. ಅಷ್ಟು ಟೈಮ್ ಎಂಗೇಜಿಂಗ್ ಆಗಿ ಆಡಿಯನ್ಸ್ ನ ಕೂರಿಸ್ಬೇಕು ಅಂದ್ರೆ ಇವರು ಇಡೋ ಶಾರ್ಟ್ಸ್ ಮತ್ತೆ ಆ ಸೌಂಡ್ ಡಿಸೈನ್ ಪ್ರತಿಯೊಂದು ಬೇಕಾಗತ್ತೆ. ಟೆಕ್ನಿಕಲಿ ಕೂಡ ಸಿನಿಮಾ ಚೆನ್ನಾಗಿ ಬಂದಿದೆ. ನಂಬರ್ 5, ಆಕ್ಟಿಂಗ್. ಸಂಜಯ್ ದತ್ ಅವರ ಪಾತ್ರ ಬಿಟ್ರೆ ಉಳಿದವ್ರು ಎಲ್ಲರೂ ಆ ಕ್ಯಾರೆಕ್ಟರ್ ಆಗೇ ನಮಗೆ ಕಾಣ್ತಾರೆ. ರಣವೀರ್ ಸಿಂಗ್ ಅವರ ಆಕ್ಟಿಂಗ್ ನನಗೆ ವರ್ಕ್ ಆಯ್ತು. ಸೀರಿಯಸ್ಲಿ ನನಗೇನು ಅವ್ರ ಮೇಲೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ, ಬಟ್ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅಕ್ಷಯ್ ಖನ್ನಾ ಅವರು ಎಂತ ಆಕ್ಟರ್ ಗುರು ಇವರು. ನಾನು ಹಿಂಗೆ ಯಾವಾಗ್ಲೂ ಓವರ್ ಎಕ್ಸಾಜರೇಟೆಡ್ ಆಗಿ ಮಾತಾಡಲ್ಲ, ಬಟ್ ಪ್ರತಿಯೊಂದು ಮ್ಯಾನರಿಸಮ್ಸ್ ಆಗ್ಲಿ, ವಾಕಿಂಗ್ ಸ್ಟೈಲು, ಆ ಕಾಮ್ನೆಸ್, ಆ ಅಗ್ರೆಸಿವ್ನೆಸ್, ಯಾವಾಗ ಏನೇನ್ ಬೇಕೋ ಅದನ್ನ ಕೊಡ್ತಾ ಹೋಗ್ತಾರೆ. ತುಂಬಾ ಇಷ್ಟ ಆದ್ರೆ ಇವರು. ನನ್ನ ಪಾಯಿಂಟ್ ಏನಂದ್ರೆ ಸಿನಿಮಾದ ಕ್ಯಾಸ್ಟಿಂಗ್ ಮತ್ತೆ ಆಕ್ಟಿಂಗ್ ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ. ನಂಬರ್ 6, ವರ್ಡ್ ಆಫ್ ಮೌತ್. ದುರಂಧರ್ ಸಿನಿಮಾ ರಿಲೀಸ್ಗೂ ಮುಂಚೆ ರಣವೀರ್ ಸಿಂಗ್ ಅವರ ಕಾಂಟ್ರವರ್ಸಿ ಇತ್ತು. ರಿಲೀಸ್ ಆದ್ಮೇಲೆ ಸ್ವಲ್ಪ ನೆಗೆಟಿವಿಟಿ ಕೂಡ ಇತ್ತು. ಅದೇ ಎಲ್ಲಾ ಸಿನಿಮಾ ಎಲ್ಲರಿಗೂ ವರ್ಕ್ ಆಗ್ಬೇಕು ಅಂತಿಲ್ಲ. ಒಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪಾಸಿಟಿವ್ ಆರ್ ನೆಗೆಟಿವ್ ಸಿನಿಮಾದ ಬಗ್ಗೆ ತುಂಬಾ ಜನ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ಸಿನಿಮಾ ರೀಚ್ ಆಯ್ತು, ವರ್ಡ್ ಆಫ್ ಮೌತ್ ಇಂದ ಸ್ಪ್ರೆಡ್ ಆಯ್ತು. ಮತ್ತೆ ಪಾರ್ಟ್ 2 ಬೇರೆ ಇದೆ, ಅದು ಕೂಡ ಫೋರ್ಸ್ಫುಲಿ ಇಟ್ಟಿದ್ದಾರೆ ಅಂತ ಅನ್ಸಲ್ಲ. ಎಲ್ಲಾ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ ಆಗಿದೆ, ವರ್ಲ್ಡ್ ಎಸ್ಟಾಬ್ಲಿಷ್ ಆಗಿದೆ. ಇನ್ನು ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಇದೆ. ಪಾರ್ಟ್ 2 ಇಟ್ರೆ ಹೀಗಿಡ್ಬೇಕು ಅಂತ ಅನ್ಸುತ್ತೆ. ವಿಡಿಯೋದ ಕಂಟೆಂಟ್ ಬಗ್ಗೆ ನಿಮ್ಮ ಒಪಿನಿಯನ್ ನ ತಿಳಿಸಿ ಮರಿಬೇಡಿ. ಲೈಕ್ ಮಾಡಿದರೆ ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ವಿಸಿಟ್ ಚಾನಲ್ ಒನ್ಸ್ ಅಂಡ್ ಪ್ಲೀಸ್ ಸಪೋರ್ಟ್ ಅಸ್. ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.